ಮೂರನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಲ್ಪಡುತ್ತವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಯೇಸು ಕ್ರಿಸ್ತ ಕೊಟ್ಟದನ್ನ ನೋಡಲ್ಪಡುತ್ತವೆ. ಯಾವುದಕ್ಕೋಸ್ಕರ? ನಮ್ಮ ಶರೀರವನ್ನ, ನಮ್ಮ ಆತ್ಮನ, ನಮ್ಮ ಪ್ರಾಣವನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದರು ಎಂಬುದಾಗಿ ನೋಡ್ತೇವೆ ಅಲ್ವಾ? ಹಾಗಾದರೆ ನಮ್ಮ ದೇಹವನ್ನ, ನಮ್ಮ ಆತ್ಮವನ್ನ, ನಮ್ಮ ಪ್ರಾಣವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮಲ್ಲಿದೆ ಏನು? ಇದೆಯಾ? ಇದೆ ಅಂದ್ಮೇಲೆ ನಾವು ಪಾಪ ಮಾಡ್ತಾ ಇದ್ದೀವ, ಯೇಸು ಕ್ರಿಸ್ತ ನಂಬಿದಾದ್ಮೇಲೆ ಆ ಪಾಪದ ಬಿಡುಗಡೆ ಹೊಂದಿದೀವ? ಕರೆಕ್ಟ್ ಮಾತಾಡಬೇಕು. ಯೇಸು ಕ್ರಿಸ್ತ ನಂಬಿದಾದ್ಮೇಲೆ ದೀಕ್ಷಾ ತೆಗೆದುಕೊಂಡಾದ್ಮೇಲೆ ನಾವು ಇನ್ನೂ ಅದೇ ಪಾಪದಲ್ಲಿ, ಅದೇ ತಪ್ಪುಗಳಲ್ಲಿ, ಅದೇ ಅಪರಾಧದಲ್ಲಿ ಹೋಗ್ತಾ ಇದೀವ ಅಥವಾ ಅದ್ರ ಕಂಪ್ಲೀಟ್ ಆಗಿ ಬಿಡುಗಡೆ ಹೊಂದಿದೀವ? ಬಿಡುಗಡೆ ಹೊಂದಿದ್ದೀರಾ? ಹಾಗಂತ ಯಾವುದೋ ಒಂದು ಪಾಪ ಮಾಡ್ತಿಲ್ಲ, ಒಂದು ತಪ್ಪು ಮಾಡ್ತಾ ಇಲ್ಲ, ಕಣ್ಣಿನಿಂದ ಯಾವ್ದು ಇಷ್ಟಪಡತ್ತಿಲ್ಲ, ಹೃದಯದಿಂದ ಯಾವ್ದು ಇಷ್ಟಪಡತ್ತಿಲ್ಲ, ಉಸಿರು ಬರ್ತಾ ಇಲ್ಲ. ಕನ್ನಡ ಅರ್ಥ ಆಗ್ತಾ ಇದೆಯಾ? ವೇಸ್ಟ್ ಆಗಬಾರ ಟೈಮಿಂಗ್ಗಳು. ನಿಮಗೋಸ್ಕರ ಅಲ್ಲಿ ಎಲ್ಲೋ ಒಂದು ಕಡೆ ಮನೆ ಇತರದ್ದು ಪ್ರೇರ್ ಮಾಡೋದು ಹೋಗಿದ್ದು, ಅದು ಕ್ಯಾನ್ಸಲ್ ಮಾಡಿ ಇದ್ದೀವಿ. ಈ ಟೈಮಿಗೆ ವ್ಯರ್ಥಕ್ಕೆ ಹೋಗ್ಬಾರ್ದು. ಓಕೆ, ಯೇಸು ಕ್ರಿಸ್ತನು ಲೋಕದ ರಕ್ಷಣೆ ಮಾಡೋದಕ್ಕೋಸ್ಕರ ಯಾವ ತಮ್ಮನ್ನು ಸಮರ್ಪಣೆ ಮಾಡಲ್ಪಟ್ಟಿದ್ರಲ್ವಾ, ಆ ರೀತಿಯಾಗಿ ನಮ್ಮ ದೇಹವನ್ನ, ನಮ್ಮ ಆತ್ಮವನ್ನ, ನಮ್ಮ ಪ್ರಾಣವನ್ನ ನಾವು ರಕ್ಷಣೆ ಮಾಡುವಂತ ಕೆಪಾಸಿಟಿ ನಮಗಿದೆಯಾ? ಇದೆ ಅನ್ನೋದಾದರೆ ಯೇಸು ಕ್ರಿಸ್ತ ನಂಬಿದ ಆದ್ಮೇಲೆ ಹೋಗ್ಲಿ, ಯೇಸು ಕ್ರಿಸ್ತ ನಂಬಿದಾದ್ಮೇಲೆ ಹೊಸ ವರ್ಷದಿಂದ ಇವತ್ತಿನವರೆಗಿನ ಯಾವುದು ಪಾಪ ಮಾಡ್ಲಿಲ್ವಾ? ಯಾವುದು ತಪ್ಪು ಮಾಡ್ಲಿಲ್ವಾ? ಯಾವುದು ಸುಳ್ಳು ಹೇಳಿಲ್ವಾ? ಯಾವುದು ಅಪರಾಧ ಮಾಡ್ಲಿಲ್ವಾ? ಹಾಗಾದ್ರೆ ನಮ್ಮ ದೇಹಗಳನ್ನ, ನಮ್ಮ ಆತ್ಮಗಳನ್ನ, ನಮ್ಮ ಪ್ರಾಣಗಳನ್ನ ರಕ್ಷಣೆ ಮಾಡುವ ಕೆಪಾಸಿಟಿ ನಮಗಿದೆಯಾ? ಇದೆಯಾ? ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಕರೆಕ್ಟ್ ಆಗಿ ಹೇಳಿ. ಎಸ್ ಆರ್ ನೋ? ಹಾಗಾದ್ರೆ ಮಾಡ್ಕೊಳ್ತಾ ಇದ್ದೀರೇನು? ಮಾಡ್ಕೊಳ್ತಾ ಇಲ್ಲ ಅನ್ನೋದಾದ್ರೆ ನಮ್ಮ ಪ್ರೇಯರ್ ಗ್ರೂಪ್ ಅಲ್ಲಿ ನಮ್ಮ ಮತ್ತೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡಿದ್ರ ಆ ಪ್ರೇಯರ್ ಅನ್ನ ದೇವರು ಕೇಳ್ತಾರೆ ಏನ್ರಿ? ಮತ್ತೊಂದು ರೋಗಿಗಾಗಿ ಪ್ರೇಯರ್ ಮಾಡಿದ್ರೆ ಆ ಪ್ರೇಯರ್ಗೆ ದೇವರು ಉತ್ತರ ಕೊಡ್ತಾರೆ ಏನ್ರಿ? ಕನ್ನಡ ಅರ್ಥ ಆಗ್ತಾ ಇದೆಯಾ? ಮತ್ತೊಬ್ಬರಿಗೋಸ್ಕರ ಉಪವಾಸ ಇದ್ರೆ ಆ ಪ್ರೇಯರ್ ಅಂದ್ರೆ ಆಶೀರ್ವಾದಕರವಾಗಿರುತ್ತೇನ್ರಿ? ನಾವಿನ್ನೂ ಯಾವ ಕಾಲದಲ್ಲಿ ಇದ್ದೀವಿ ಅಂತಂದ್ರೆ, ಕೀರ್ತನೆಗಳು 1ನೇ ಅಧ್ಯಾಯ 1, 2, 3 ವಾಕ್ಯಗಳು ಪಡುತ್ತವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯಲಾರದೆ, ಪಾಪಾತ್ಮದ ಮಾರ್ಗದಲ್ಲಿ ನಿಂತುಕೊಳ್ಳಲಾರದೆ, ಧರ್ಮ ನಿಂದಕೊಂಡೆ ಕೂತುಕೊಳ್ಳಲಾರದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಧ್ಯಾನಿಸುತ್ತಿರುವನು, ಆ ಮನುಷ್ಯನ ಎಷ್ಟೋ ದಂಡನೆ ಎಂಬುದಾಗಲೂ ಸತ್ಯವೇದ ಹೇಳ್ತಾ ಇದೆ. ಹಾಗಾದರೆ ಒಂದು ವೇಳೆ ನೀವು ಪಾಪ ಮಾಡದೇ ಇರುವಾಗ, ಒಂದು ವೇಳೆ ನೀವು ತಪ್ಪು ಮಾಡದೇ ಇರುವಾಗ, ಒಂದು ವೇಳೆ ಅಪರಾಧ ಮಾಡದೇ ಇರುವಾಗ, ಒಂದು ವೇಳೆ ಮೋಸ ವಂಚನೆ ಮಾಡದೇ ಇರುವಾಗ ಅಂತರ ಸಂಪರ್ಕದಲ್ಲಿ ಇದೆಯೋ ಇಲ್ವೋ? ಪ್ಲೀಸ್ ಸೈಲೆಂಟ್. ಅಂತ ದಾರಿ ಇದೀವೋ ಇಲ್ವೋ? ನಾವು ಅಂತರ ಸಂಪರ್ಕದಾಗ ಇದೀವೋ ಇಲ್ವೋ? ಇದೀವೋ ಇಲ್ವೋ? ಹಂಗಾದ್ರೆ ದೇವ್ರ ಮಕ್ಕಳಾಗಿರಕ್ಕೆ ಸಾಧ್ಯ ಇದೆಯಾ? ನಾವು ಮಾಡುವಂತ ಪ್ರಾರ್ಥನೆಗಳ ಉತ್ತರ ಸಿಗಕ್ಕೆ ಸಾಧ್ಯ ಇದೆಯಾ? ಐತ್ರಾ? ಮಾತಾಡ್ರಿ. ಹಾಗಾದ್ರೆ ನಮ್ಮ ಆತ್ಮಗಳನ್ನ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯ ಇದೆಯಾ? ನಮ್ಮ ಆತ್ಮಗಳನ್ನ, ನಮ್ಮ ಪ್ರಾಣಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯತೆ ಇದೆಯಾ? ಸಾಧ್ಯ ಇದೆ ಇಲ್ವೋ? ಯಾವಾಗ ಮಾಡ್ಕೊಳ್ಬಹುದು? ನಡೀತಾ ಇದ್ದೀರ ದೇವರ ವಾಕ್ಯದ ಪ್ರಕಾರವಾಗಿ, ನಡೀತಾ ಇದ್ದೀರ ದೇವರ ಆಲೋಚನೆ ಪ್ರಕಾರವಾಗಿ, ಹಂಗೆ ನಡೀತಾ ಇದ್ದೀರ ದೇವರ ಯೋಚನೆ ಪ್ರಕಾರವಾಗಿ ನಡೀತಾ ಇದ್ದೀರೇನ್ರಿ? ತೆಗಿರಿ. ಯಾರ ಹತ್ರ ಬೈಬಲ್ ಇದೆ, ಜ್ಞಾನೋಕ್ತಿಗಳು ತೆಗಿರಿ.
ತೆಗೆದ್ರ ಓದ್ರಿ 3ನೇ ಅಧ್ಯಾಯ ತೆಗೀರಿ, ಒಂದೆರಡು ವಾಕ್ಯ ಓದ್ರಿ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಕಂದ, ನನ್ನ ಮಾತುಗಳನ್ನ, ಅಥವಾ ಪ್ರಿಯ ದೇವ ಮಗುವೆ ನನ್ನ ಉಪದೇಶವನ್ನ ಕೇಳಿಸ್ಕೊತಾ ಇದ್ದೀರಾ? ದೇವರ ಮಾತುಗಳಿಗೆ ಯಾವೆಲ್ಲ ಮನುಷ್ಯ, ದೇವರ ವಿಷಯಗಳಿಗೆ ಯಾವೆಲ್ಲ ಮನುಷ್ಯ ವಿಧೇಯನಾಗಿ ನಡೆದಕ್ಕೆ ಪ್ರಾರಂಭ ಮಾಡುತ್ತಾನೋ ಆ ಮನುಷ್ಯ ದೇವರ ಮಗುವಾಗಿರತಕ್ಕ ಸಿದ್ಧತೆ ಉಳ್ಳಂತನಾಗಿರ್ತಾನೆ. ಕೇಳಿಸ್ಕೊತಾ ಇದ್ದೀರಾ? ನಮ್ಮ ಮಾತುಗಳು ದೇವರು ಕೇಳುವಂತ ಮಾತುಗಳಾಗಲ್ಪಟ್ಟಿರಬೇಕು. ನಮ್ಮ ಮಾತುಗಳು ದೇವರ ಮಾರ್ಗದಲ್ಲಿ ನಡೆಯುವಂತ ಮಾತುಗಳಾಗಲ್ಪಟ್ಟಿರಬೇಕು. ನಮ್ಮ ಮಾತುಗಳು ದೇವರು ಅದಕ್ಕೆ ಸದುತ್ತರ ಕೊಡುವಂತ ಮಾತುಗಳಾಗಲ್ಪಟ್ಟಿರಬೇಕು. ನಮ್ಮ ಮಾತುಗಳು ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ, ಆ ಉಪವಾಸಕ್ಕೆ, ಆ ಆರಾಧನೆಗೆ ಬಿಡುಗಡೆ ಕೊಡುವಂತ ಪ್ರಾರ್ಥನೆ, ಆರಾಧನೆ, ಉಪವಾಸವಾಗಿರುವಂತ ಮಾತುಗಳಾಗಲ್ಪಟ್ಟಿರಬೇಕು. ಅಂತ ಪ್ರಾರ್ಥನೆ ನಮ್ಮಲ್ಲಿ ನಡೀತಾ ಇದೆ ಏನ್ರಿ? ನಡೀತಾ ಇದೆಯಾ? ದೇವ್ರ ಮಕ್ಕಳಿಂದ ಹಾಗಾದರೆ ಇದ್ದೀವ? ನಾವು ಟೀಮ್ ಮಾಡ್ಕೊಳ್ತೀವಿ, ಪ್ರೇಯರ್ ಮಾಡ್ಕೊಳ್ತೀವಿ, ಪ್ರೇಯರ್ ವಾರಿಯರ್ ಅಂತ ಅನ್ಕೊಳ್ತೀವಿ, ಏನೇನೋ ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ. ಆದ್ರೆ ನಾವುಗಳು ಎಷ್ಟು ಮಟ್ಟಿಗೆ ದೇವ್ರ ಮಾತು ನಡೀತಾ ಇದ್ದೀವಿ ಅಂತ ನಮ್ಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ವೋ? ಬೇಕಂತ ಪಾಪ ಮಾಡ್ತೀವಿ, ಬೇಕಂತ ಅಪರಾಧ ಮಾಡ್ತೀವಿ, ಬೇಕಂತ ಮೋಸ ವಂಚನೆ ಮಾಡ್ತೀವಿ, ಬೇಕಂತ ವಿಚಾರ ಮಾಡ್ತೀವಿ, ಬೇಕಂತ ದೇವರ ವಿರುದ್ಧವಾಗಿ ನಡೆಯಲ್ಪಡ್ತೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ನಾವು ಸ್ವಲ್ಪ ಬರ್ತೇವೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ನಾವು ದೇವರ ಆರಾಧನೆ ಬರ್ತೇವೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ನಾವೇನ್ ಮಾಡಲ್ಪಡ್ತೇವೆ? ದೇವರ ಸಮ್ಮುಖದಲ್ಲಿ ಮತ್ತೊಬ್ಬರಿಗೋಸ್ಕರ ಪ್ರೇಯರ್ ಮಾಡ್ತೇವೆ. ಈ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂದ್ರೆ ನಾ ಹೇಳಿದಾಗ ಹಿಂಗೆ ನಿಮ್ಮ ಲೈಫ್ ನಡೀತಾ ಇದ್ದೀವಿ ಅಥವಾ ನೀವು ಕರೆಕ್ಟಾಗಿ ಇವಾಗ ದೇವ್ರ ಮಕ್ಕಳಾಗಿದ್ದೀರೋ? ಹೇಳ್ದಾಗ ನಡೀತಾ ಇದೆಯಾ ಅಂದಮೇಲೆ ನಮ್ಮ ಪ್ರೇಯರ್ ಟೀಮನ್ನು ನಾವು ಮಾಡ್ಕೊಂಡು ಹೋಗ್ತಿರೋಕ್ಕೆ ಏನಾದರೂ ಉಪಯೋಗ ಆಗ್ತಾ ಇದೆ ಏನ್ರಿ? ಆಗ್ತಾ ಇದೆಯಾ? ನೀವು ಮಾಡುವಂಥ ಪ್ರಾರ್ಥನೆಗಳಿಂದ, ನಿಮ್ಮ ಪ್ರೇಯರಿಂದ, ನಿಮ್ಮ ಉಪವಾಸಗಳಿಂದ, ನಿಮ್ಮ ಆರಾಧನೆಗಳಿಂದ ಏನಾದರೂ ರೋಗ, ವ್ಯಾಧಿ, ಕಾಯಿಲೆ ಹೊರಗಡೆ ಎಲ್ಲೋ ರಕ್ಷಣೆ ಬರ್ತಾ ಇದ್ದಾರೆ ಏನ್ರಿ? ಬರ್ತಾ ಇದ್ದಾರ? ಓದ್ರಿ ವಾಕ್ಯ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಪ್ರಿಯ ಮಗನೇ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತ ಪ್ರಿಯ ಮಗಳೇ, ದೇವರಿಗೆ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರ ಇರುವಂತ ಈ ಉಪದೇಶ